ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಕನ್ನಡ ಪಠ್ಯದ ಮೊದಲನೇ ಪಾಠದ 3 ಪದ್ಯಗಳನ್ನು ನೋಡಿದ್ವಿ. ಇದರಲ್ಲಿ ರಾವಣ ಯುದ್ಧಕ್ಕೆ ಹೊರಡುವ ಮುನ್ನ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುವುದು, ಆನಂತರ ಅವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಅಂಗದಾದಿಗಳು ಅವನ ಅಂತಃಪುರದ ಸ್ತ್ರೀಯರಿಗೆ ಅವಮಾನಿಸಿದ್ದನ್ನು ಆನಂತರ ತಿಳಿದು ಅವರನ್ನು ಸಮಾಧಾನಗೊಳಿಸುವುದು, ಆಮೇಲೆ ವಿದ್ಯೆ ಸಾಧಿಸಿದ ರಾವಣನ ಅಹಂಕಾರ, ಈ ಭಾಗವನ್ನು ನೋಡಿದ್ವಿ. 3ನೇ ಪದ್ಯದಲ್ಲಿ ಅವನು ಹೇಳ್ತಾನೆ, ಮೂರು ಲೋಕದಲ್ಲೂ ನನಗೆ ಇನ್ನು ಸರಿಸಾಟಿ ಯಾರು, ಯುದ್ಧದಲ್ಲಿ ನನ್ನನ್ನು ಎದುರಿಸುವವರು ಯಾರು ಅಂತ ತನ್ನ ನೀಳ ಬಾಹುಗಳನ್ನು ನೋಡಿಕೊಂಡು ತಕ್ಷಣವೇ ಅವನಿಗೆ ಸೀತೆಯ ಮೇಲಿನ ವ್ಯಾಮೋಹ ನೆನಪಾಗುತ್ತೆ. ಅವಳ ಮುಖವನ್ನು ನೋಡಲಿಕ್ಕಾಗಿ ಅವನು ಆತುರದಿಂದ ಹೊರಡ್ತಾನೆ. ಆ ಹೊರಟಿದ್ದು ಮನ್ಮಥನ ತರಹ ಅವನು ಕಾಣ್ತಾ ಇದ್ದ ಅನ್ನುವ ಭಾಗದಲ್ಲಿ ನಾವು ನಿಲ್ಲಿಸಿದ್ವಿ. ಇನ್ನು ಮುಂದೆ ಪಾಠವನ್ನು ನೋಡೋಣ. ಗದ್ಯ ಭಾಗ. ಅಂತೂ ಭೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳ್ ಇರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದು. ಮತ್ತು ಕೆಲವು ಪದ್ಯಗಳು ಬಿಟ್ಟು ಹೋಗಿರ್ಬೋದು. ಇಲ್ಲಿ ಅವನು ಬರ್ತಾ ಇದ್ದ ರೀತಿಯನ್ನು ಖಚರ ಕಾಂತೆಯರು ಅಥವಾ ರಾಕ್ಷಸ ಪತ್ನಿಯರು ಸೀತೆಗೆ ತೋರಿಸ್ತಾರೆ. ಅದು ಬರೀ ತೋರಿಸೋದಲ್ಲ, ಹೇಳ್ತಾರೆ. ಏನಂತ? ರಾವಣನ ಪೌರುಷದ ಬೆಡಗನ್ನು ನೋಡು, ಯಾವ ರೀತಿ ಬರ್ತಾ ಇದ್ದಾನೆ ಅವನು ಅಂತ ಅವರು ಹೇಳ್ತಾ ಇದ್ದಾರೆ. ಭೋಂಕನೆ ಅಂತಂದರೆ ಒಮ್ಮೆಲೆ ಅಂತ. ಆಮೇಲೆ ಗಂಡ ಗಾಡಿ, ಗಂಡ ಅಂತಂದರೆ ಸಾಮಾನ್ಯ ವೀರ ಅಂತ ಹೇಳನ್ನುವಂಥದ್ದು. ಗಂಡ ಗಾಡಿ ಪೌರುಷದ ಬೆಡಗು. ಖಚರ ಕಾಂತೆ, ಹಿಂದೆ ಹೇಳಿದಾಗೆ ಖ ಅಂತಂದರೆ ಆಕಾಶ, ಚರ ಚಲಿಸುವಂಥದ್ದು. ಆಕಾಶದಲ್ಲಿ ಚಲಿಸುವ ರಾಕ್ಷಸರಿಗೆ ಖಚರ ಅಂತ ಹೇಳ್ತಾರೆ. ಖಚರ ಕಾಂತೆಯರು ಅವರ ಪತ್ನಿಯರು ಸೀತಾದೇವಿಗೆ ತೋರಿಸ್ತಾ ಇದ್ದಾರೆ. 4ನೇ ಪದ್ಯವನ್ನು ನೋಡಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯಿತು, ಪತಿಭಕ್ತಿಯೊಳ್ 6 ಈ ವನಿತೆಯ ತೆರದಿಂ ಸತ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯ. ರಾವಣನ ರೂಪ, ಅದೇ ಖಚರಕಾಂತಿಯರು ಎತ್ತಿ ಹೇಳ್ತಾ ಇರುವಂಥ ಆ ಸುಂದರವಾದ ರೂಪ ಸೀತಾದೇವಿಗೆ ತೃಣಕಲ್ಪಂ ಆಯಿತು. ತೃಣ ಅಂತಂದರೆ ಹುಲ್ಲು, ಕಲ್ಪ ಅಂತಂದರೆ ಸಮಾನವಾದ್ದು, ಹುಲ್ಲಿಗೆ ಸಮಾನವಾಯಿತು. ಅವಳು ಆ ಬಗ್ಗೆ ಯಾವ ಯೋಚನೆಯನ್ನು ಮಾಡಲಿಲ್ಲ. ಅದಕ್ಕೆ ಕವಿ ತನ್ನ ಒಂದು ಮಾತನ್ನು ಸೇರಿಸ್ತಾರೆ. ಏನಂತ? ಪತಿಭಕ್ತಿಯೊಳ್ 6 ಈ ವನಿತೆಯ ತರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಸೀತೆಯಂತೆ ಈ ವನಿತೆಯ ತರದಿಂ, ಈ ಸೀತೆಯ ರೀತಿಯಲ್ಲಿ ಪತಿಭಕ್ತಿಯಲ್ಲಿ ಸದ್ಭಾವಮನ್ ಒಳಕೊಂಡ, ಅತ್ಯಂತ ಒಳ್ಳೆಯ ಭಾವನೆಯನ್ನು ಹೊಂದಿರುವ ಪುಣ್ಯವತಿಯರ್ ಸತಿಯರ್. ಪುಣ್ಯವತಿಯರಾದ ಸತಿಯರು ಇನ್ಯಾರಿದ್ದಾರೆ? ಬೇರೆ ಎಷ್ಟೇ ಚೆನ್ನಾಗಿರುವಂಥ ಪರಪುರುಷನಾದರೂ ಆ ಕಡೆಗೆ ಮನಸ್ಸನ್ನು ಅವಳು ಕೊಡಲಿಲ್ಲ. ಪತಿಭಕ್ತಿ ಹೆಚ್ಚಾಗಿದೆ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಇದರ ಸಾರಾಂಶವನ್ನು ನೋಡಿ. ರಾವಣನ ರೂಪವು ಸೀತೆಗೆ ಹುಲ್ಲಿಗೆ ಸಮಾನವಾಯಿತು. ಸೀತೆಯಂತೆ ಈ ರೀತಿ ಒಳ್ಳೆಯ ಭಾವನೆ ಹೊಂದಿರುವ ಪುಣ್ಯವತಿ ಸತಿಯರು ಇನ್ನೂ ಯಾರಿದ್ದಾರೆ? ಇನ್ಯಾರಿಲ್ಲ, ಇವಳೇ ಅತ್ಯಂತ ಶ್ರೇಷ್ಠಳು ಅನ್ನುವಂಥ ಭಾವ. ಇದರಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ. ತೃಣಕಲ್ಪ, ತೃಣ ಹುಲ್ಲು, ಕಲ್ಪ ಸಮಾನ. ಸದ್ಭಾವ ಒಳ್ಳೆಯ ಭಾವನೆ. 5ನೇ ಪದ್ಯವನ್ನು ನೋಡೋಣ. ಸೀತೆಯ ಯೋಚನೆಯನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತ? ಏನಂ ಕೇಳ್ದಪೆನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ ಇನ್ನುಂ ಎಂದು ಆ ನಳಿನ ಆನನೆ ಬರ್ಪ ದಶಾನನಂ ಕಂಡು
ತಾಳ್ದಿದಳ್ ತಲ್ಲಳಮಂ. ಯಾಕೆಂದರೆ ರಾವಣ ಇದುವರೆಗೆ ಬಂದಾಗ ಯುದ್ಧದ ಸಮಾಚಾರಗಳು ಬೇಕಾದಷ್ಟು ಅವಳು ಕೇಳಿದಾಳೆ. ರಾವಣನೇ ಬರ್ತಾ ಇರುವಾಗ ಇನ್ನೇನು ಕೆಟ್ಟ ಸುದ್ದಿಯನ್ನು ಕೇಳ್ತೀನೋ ರಾಮ ಲಕ್ಷ್ಮಣರ ಬಗೆಗೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ರಘುಸೂನುವ ಲಕ್ಷ್ಮಣನ, ರಘುಸೂನು ರಾಮ, ಮತ್ತು ರಾಮನ ಲಕ್ಷ್ಮಣನ ಬಗ್ಗೆ ಪೊಲ್ಲ ವಾರ್ತೆಯಂ, ಕೆಟ್ಟ ಸುದ್ದಿಯನ್ನು. ಇನ್ನೂ ಏನಂ ಕೇಳ್ದಪ್ಪೇನೋ, ಇನ್ನೂ ಏನು ಕೇಳ್ತೀನೋ, ಈಗಾಗಲೇ ಅನೇಕ ಕೆಟ್ಟ ಸುದ್ದಿಗಳನ್ನು ಕೇಳಿದಾಳೆ, ಇನ್ನೂ ಏನು ಅದಕ್ಕಿಂತ ಘೋರವಾದ ಯಾವುದಾದ್ರೂ ಸುದ್ದಿಯನ್ನು ಕೇಳ್ತೀನೋ ಎಂದು ಆ ರೀತಿ ಯೋಚನೆ ಮಾಡುತ್ತಾ ಆ ನಳಿನಾನನೇ ತಾವರೆಯ ಮುಖ ಉಳ್ಳವಂಥವಳು ಬರ್ಪ ದಶಾನನಂ, ರಾವಣನನ್ನು, ಬರ್ತಾ ಇರುವಂಥ ರಾವಣನನ್ನು ಕಂಡು ನೋಡಿ ತಾಳ್ದಿದಳ್ ತಲ್ಲಳಮಂ, ಅವನು ಒಂದು ತಲ್ಲಣವನ್ನು, ಅಂದರೆ ಮನಸ್ಸೆಲ್ಲ ಪೂರ್ತಿಯಾಗಿ ಹೆದರಿಕೊಳ್ಳುವಂಥದ್ದು, ಆ ರೀತಿಯ ಒಂದು ತಲ್ಲಣವನ್ನು ಅವಳು ಮನಸ್ಸಿನಲ್ಲಿ ಹೊಂದಿದಳು. ಇದರ ಸಾರಾಂಶವನ್ನು ನೋಡಿ. ಬರುತ್ತಿರುವ ರಾವಣನನ್ನು ಕಂಡು, ಭೋಂಕನೆ ಬರ್ಪ ಅಂತ ಹಿಂದಿದೆ ನೋಡಿ, ಇದ್ದಕ್ಕಿದ್ದಂತೆ ಬಂದ. ಹಿಂದೆಲ್ಲ ರಾವಣ ಬರೋದಕ್ಕಿಂತ ಮುಂಚೆ ಸೀತೆಯನ್ನು ತನ್ನ ಬರುವಿಗಾಗಿ ಅವಳನ್ನು ರೆಡಿ ಮಾಡೋದು, ಅದು ಈ ರಾಕ್ಷಸರ ಪತ್ನಿಯರ ಕೆಲಸ. ಅವಳನ್ನು ಅಲಂಕರಿಸೋದು, ಆಮೇಲೆ ಅವಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋದು ಮುಂತಾದವೆಲ್ಲ ಮಾಡಿ. ಈಗ ಅದೆಲ್ಲ ಏನಿಲ್ಲ, ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ಟಿದ್ದಾನೆ ಅವನು. ಇದ್ದಕ್ಕಿದ್ದ ಹಾಗೆ ಬಂದಿರೋದ್ರಿಂದ ಇವಳಿಗೆ ಇಷ್ಟೊಂದು ತಲ್ಲಣ ಬರ್ತಾ ಇರುವಂಥದ್ದು. ಸಾಮಾನ್ಯವಾಗಿ ದೊಡ್ಡವರು ಬರುವಾಗ ಬಂದರು 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 ಅಂಥೇಳಿ ಆ ಸಂಭ್ರಮವನ್ನು ಸುಮಾರು 3-4 ಗಂಟೆಗಳ ಕಾಲ ಅನುಭವಿಸೋದನ್ನು ನೀವೆಲ್ಲ ನೋಡಿದ್ದೀರ, ಮಂತ್ರಿಗಳು ಮುಂತಾದವೆಲ್ಲ ಬರುವಾಗ. ಅದೇ ರೀತಿ ಇಲ್ಲಿ ರಾವಣನ ಬರುವಿಕೆ ಬಹಳ ದೊಡ್ಡ ಸಂಗತಿ. ಅದು ಇಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಗೆ ಬಂದುಬಿಟ್ಟಿದ್ದಾನಲ್ಲ ಅಂಥೇಳಿ ಬಹಳ ತಲ್ಲಣವನ್ನು ಪಡ್ತಾ ಇದ್ದಾಳೆ ಅವಳು. ಬರುತ್ತಿರುವ ರಾವಣನನ್ನು ಕಂಡು ರಾಮ ಲಕ್ಷ್ಮಣರ ಬಗ್ಗೆ ಕೆಟ್ಟ ಸುದ್ದಿಯನ್ನು ಇನ್ನು ಏನು ಕೇಳುವೆನೋ ಎಂದು ಸೀತೆ ತಲ್ಲಣಗೊಂಡಳು. ಅದು ಸಾರಾಂಶ. ಇದರಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ. ಪೊಲ್ಲ, ಕೆಟ್ಟ, ವಾರ್ತೆ, ಸುದ್ದಿ. ನಳಿನ ಆನನೆ, ತಾವರೆಯಂತೆ ಮುಖವನ್ನು ಹೊಂದಿದವಳು ಸೀತೆ. ತಲ್ಲಳ, ತಲ್ಲಣ. ಳಕಾರ ಹೊಸಗನ್ನಡದಲ್ಲಿ ಣಕಾರ ಆಗುತ್ತೆ, ಅದನ್ನು ಗಮನಿಸಿ. ತಲ್ಲಳ, ತಲ್ಲಣ. ಆಮೇಲೆ ಅಲ್ಲಿರುವಂಥ ಲಕಾರ ವಿಶೇಷವಾದ ರಕಾರ, ಲಕಾರ, ರಳ ಅಂತ ಹೇಳ್ತಾರೆ ಅದಕ್ಕೆ. ಆ ತಲ್ಲಳ್ಳ ಅಂತ ಇದೆ ನೋಡಿ, ಹಿಂದೆ ಹೇಳಿದೆ ಆ ಬಗ್ಗೆ. ಇನ್ನು ಗದ್ಯ ಭಾಗ ಇದೆ, ಗದ್ಯ ಭಾಗವನ್ನು ನೋಡಿ. ಅಂತು ತಲ್ಲಳಿಸುತ್ತ ಇರ್ದ ಮಾನಿನಿಯನ್ ಎಯ್ದೆ ಬಂದು ದಶಾನನನ್ ಇಂತು ಎಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ಇನ್ನು ಅಸಾಧ್ಯಂ ಅಪ್ಪ ಮರುವಕ್ಕಂ ಇಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸು ಎನೆ ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ. ಇಲ್ಲಿ ರಾವಣನ ಮಾತು ಸೀತೆಯನ್ನು ಉದ್ದೇಶಿಸಿ ಆಡುವಂಥದ್ದು ಒಂದೇನೆ, ಅದನ್ನು ಗಮನಿಸಿ. ಸೀತೆ ಮತ್ತು ರಾವಣರ ಸಂವಾದದ ಸ್ವಾರಸ್ಯ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಅತ್ಯಂತ ಸರಳವಾಗಿ ಒಂದೇ ಮಾತನ್ನು ಹೇಳಿದಾನವನು. ಅದೇನೋ ನೋಡಿ. ಅಂತೂ ತಲ್ಲಳಿಸುತ್ತಾ ಇದ್ದ. ಈ ರೀತಿ ತಲ್ಲಣಗೊಂಡಿರುವಂಥ ಮಾನಿನಿಯನ್, ಸೀತೆಯನ್ನು, ಮಾನಿನಿ ಅನ್ನುವಂಥದ್ದನ್ನು ಗಮನಿಸಿ. ಮಾನವುಳ್ಳವಳು ಸೀತೆ ಇನ್ನೂ ಕೂಡ ರಾವಣನ ಎದುರು ಮಾನವನ್ನು ಕಳ್ಕೊಂಡಿಲ್ಲ. ಎಯ್ದೆ ಬಂದು, ಎಯ್ದೆ ಅಂತಂದರೆ ಚೆನ್ನಾಗಿ ಅಂತ, ಬಂದು ಸಮೀಪಿಸಿ, ಇಲ್ಲಿ ಆ ಹತ್ತಿರ ಬಂದು ಅಂತ ಇಟ್ಕೊಳ್ಬೋದು. ದಶಾನನನ್, ರಾವಣ 10 ಮುಖ ಉಳ್ಳವನು. ಇಂತು ಎಂದಂ, ಈ ರೀತಿ ಹೇಳ್ದ. ಏನಂತ? ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು. ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ಅಸಾಧ್ಯಮ್ಮಪ್ಪ ಮರುವಕ್ಕಂ ಇಲ್ಲ. ಮರುವಕ್ಕ, ಮರು ಪಕ್ಷ, ಮರುವಕ್ಕ ಆಗತ್ತೆ. ಪ್ರತಿಪಕ್ಷ ಅಥವಾ ಎದುರು, ನನ್ನನ್ನು ಎದುರಿಸುವಂಥ ಸೈನ್ಯ, ಎದುರು ಪಾರ್ಟಿ ಯಾರೂ ಇಲ್ಲ. ಇನ್ನೂ ಅಸಾಧ್ಯಮ್ಮಪ್ಪ, ಇಲ್ಲಿ ಅಧ್ಯಾಹಾರ ನನಗೆ ಅಸಾಧ್ಯ, ಗೆಲ್ಲಲು ಅಸಾಧ್ಯವಾಗಿರುವ ಅಂತ. ಇನ್ನು ನನಗೆ ಗೆಲ್ಲಲು ಅಸಾಧ್ಯಂ ಅಪ್ಪ, ಅಸಾಧ್ಯವಾಗಿರುವಂಥ ಮರುವಕ್ಕಂ ಇಲ್ಲ, ಪ್ರತಿಪಕ್ಷ ಇಲ್ಲ, ಎದುರಾಳಿಗಳು ಇಲ್ಲ. ಅದರಿಂದ ಬಹುರೂಪಿಣಿ ವಿದ್ಯೆ ನನಗೆ ಸಾಧ್ಯವಾಗಿರೋದ್ರಿಂದ ಇನ್ನು ನನ್ನ ಗೆಲುವು ಪೂರ್ತಿಯಾಗಿ ನಿಶ್ಚಿತವಾದ್ದು. ಅದರಿಂದ ನೀನೇನು ಮಾಡಬೇಕು?
ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟು, ನೀನು ನಂಬಿಕೊಂಡು, ನಚ್ಚು ಅಂತಂದರೆ ನಂಬಿಕೆ, ನೀನು ನಂಬಿಕೊಂಡಿರುವಂಥ, ಏನಂತ ನಂಬ್ಕೊಂಡಿದ್ದಾಳೆ ಸೀತೆ, ರಾವಣನಿಂದ ತನ್ನನ್ನು ರಕ್ಷಿಸ್ತಾನೆ ರಾಮ ಬಂದು. ಅದೇ ರೀತಿ ಬಂದಿದ್ದಾನೆ, ಬಂದ್ಬಿಟ್ಟು ಯುದ್ಧ ಮಾಡ್ತಾ ಇದ್ದಾನೆ. ರಾವಣನ ಕಡೆಯ ವೀರರೆಲ್ಲ ಹತರಾಗಿದ್ದಾರೆ ಅಂತ ಸೀತೆಗೆ ಗೊತ್ತಿಲ್ಲ. ರಾವಣನೇ ಯುದ್ಧಕ್ಕೆ ಹೊರಡಬೇಕಾಗಿದೆ ಅನ್ನುವಂಥದ್ದು ಸೀತೆಗೆ ಗೊತ್ತಿಲ್ಲ. ಆದರೆ ಅವಳಿಗೆ ಹೆದರಿಕೆ ಹುಟ್ಟೋ ಹಾಗೆ, ಆ ಹೆದರಿಕೆಯನ್ನು ಜಾಸ್ತಿ ಮಾಡೋ ಹಾಗೆ ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ. ಆದ್ದರಿಂದ ನನ್ನನ್ನು ಎದುರಿಸೋರು ಯಾರೂ ಇಲ್ಲ. ನೀನು ನಂಬಿರುವಂಥ ರಾಮನ ದೆಸೆಯಂ ಬಿಟ್ಟು, ಇಲ್ಲಿ ರಾಮನ ದಿಕ್ಕು ಅಂತಂದ್ರೇನು, ರಾಮನ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು, ಎನಗೆ ಒಡಂಬಡು ಅಂತಂದರೆ ಒಪ್ಪಿಕೊಳ್ಳುವಂಥದ್ದು. ಎನಗೆ ಒಡಂಬಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನನ್ನ ಜೊತೆ ಈ ಲಂಕಾ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು. ನೋಡಿ, ಒಂದೇ ಮಾತನ್ನು ಅವನು ಹೇಳಿರುವಂಥದ್ದು. ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಪ್ರತಿಪಕ್ಷ ನನ್ನನ್ನು ಎದುರಿಸುವಂಥದ್ದು ಇಲ್ಲವೇ ಇಲ್ಲ. ರಾಮನ ಮೇಲಿನ ಒಂದು ಪ್ರೀತಿಯನ್ನು ಬಿಟ್ಟುಬಿಟ್ಟು ನನಗೆ ಒಪ್ಪಿಕೊಂಡು ಸಾಮ್ರಾಜ್ಯ ಸುಖ ಅನುಭವಿಸು. ಏನೇ ಆ ರೀತಿ ಹೇಳಲು ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ, ಚಿತ್ತ ಅಂತಂದರೆ ಮನಸ್ಸು, ಇಲ್ಲಿ ವಿಹ್ವಲೀಭೂತ ಅಂತಂದರೆ ದುಃಖದಿಂದ ಪೂರ್ತಿಯಾಗಿ ಆವೃತವಾದಂಥ ಮನಸ್ಸುಳ್ಳ ಸೀತೆ ಈ ರೀತಿ ಹೇಳ್ತಾಳೆ. ಏನು ಹೇಳ್ತಾಳೆ ಅನ್ನೋದನ್ನು ನೋಡೋಣ. ಈಗಿರುವಂಥದ್ದು ಗದ್ಯ ಭಾಗದ ಸಾರಾಂಶವನ್ನು ನೋಡಿ. ಹೀಗೆ ತಲ್ಲಣಿಸುತ್ತಾ ಇದ್ದ ಸೀತೆಯ ಹತ್ತಿರ ಬಂದ ರಾವಣನು ಹೀಗೆಂದನು, ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದೆನು, ಇನ್ನು ನನಗೆ ಗೆಲ್ಲಲು ಅಸಾಧ್ಯವಾದ ಪ್ರತಿಪಕ್ಷ ಇಲ್ಲ. ನೀನು ನಂಬಿದ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ನೋಡಿ, ಇಲ್ಲಿ ಇರುವಂಥದ್ದು ರಾಮನನ್ನು ಕೊಂದುಬಿಡ್ತೀನಿ ಅಂಥೇಳಿ ಅವನು ಹೇಳ್ತಾ ಇಲ್ಲ, ಅದನ್ನು ಗಮನಿಸಿ. ಮತ್ತು ಸೀತೆ ಕೂಡ ರಾಮನನ್ನು ಕೊಂದುಬಿಟ್ಟು ಆಮೇಲೆ ನೀನು ನನ್ನ ಹತ್ತಿರ ಬಾ ಅಂತ ಹೇಳ್ತಾ ಇಲ್ಲ. ಅದನ್ನು ಮುಂದೆ ನೋಡಿ. ಅದು ಯಾಕೆ ಆ ತಪ್ಪು ನಿಮ್ಮ ಉತ್ತರಗಳಲ್ಲಿ ಬರುತ್ತೆ ಅನ್ನೋದು ನನಗಂತೂ ಗೊತ್ತಾಗಲ್ಲ. ಆದರೆ ಈ ಬಾರಿಯಲ್ಲ, ಕಳೆದ ಬಾರಿ PU ಪರೀಕ್ಷೆಯಲ್ಲಿ ಈ ಒಂದು ತಪ್ಪು ನುಸುಳಿದ್ದನ್ನು ನಾನು ಗಮನಿಸಿದ್ದೇನೆ. 6ನೇ ಪದ್ಯವನ್ನು ನೋಡಿ. ಕರುಣಿಸುವೊಡೆ ಎನಗೆ ದಶಕಂದರ ಧುರದೊಳ್ ರಘುತನೂಜನ ಆಯು ಪ್ರಾಣಂಬರಗಂ ಬಾರದಿರು, ಏನು ತುಂ ಧರಿತ್ರಿಯೊಳ್ ಮೈಯನ್ ಒಕ್ಕು ಮೂರ್ಛೆಗೆ ಸಂದಳ್. ಸೀತೆಯ ಮೇಲೆ ರಾವಣನ ಮಾತಿನ ಪರಿಣಾಮ ಅತ್ಯಂತ ಸಂಕ್ಷಿಪ್ತವಾಗಿ ಕವಿ ಹೇಳ್ತಾ ಇದ್ದಾನೆ. ಏನಂತ? ಕರುಣಿಸುವೊಡೆ, ನನ್ನ ಮೇಲೆ ಕರುಣೆ ತೋರಿಸುವುದಾದರೆ, ಎನಗೆ ನನಗೆ ಕರುಣೆ ತೋರುವುದಾದರೆ. ಏಕೆಂದರೆ ಇಲ್ಲಿ ಸಾಮ್ರಾಜ್ಯ ಸುಖ ಅನುಭವಿಸು ಅಂಥೇಳಿ ಒಬ್ಬ ಕೈದಿಗೆ ಹೇಳಿದರೆ ಅದು ಕರುಣೆ ತೋರದ ಹಾಗೆ ತಾನೆ. ಬಂಧನದಲ್ಲಿರುವಂಥ ಕೈದಿಗೆ ನೀನು ನೆಕ್ಸ್ಟ್ ಮಂತ್ರಿ ಆಗಿಬಿಡು ಅಂತ ಹೇಳಿದರೆ ಎಷ್ಟು ಸಂತೋಷ ಆಗಬೇಕೋ ಆ ರೀತಿ ಸಂತೋಷ ಆಗಬೇಕು, ಅಂಥ ಒಂದು ಕರುಣೆ. ಇವಳಿಗೆ ಅದು ಬೇಡ, ನೀನು ಕರುಣೆ ತೋರಿಸೋದಾದರೆ ಬೇರೆ ವಿಧವಾಗಿ ತೋರಿಸು ಅಂತ ಹೇಳ್ತಾ ಇದ್ದಾಳೆ. ನೋಡಿ ಏನದು? ದಶಕಂಧರ ಅಂತಂದರೆ ಕುತ್ತಿಗೆ ಉಳ್ಳವನು ದಶಕಂಠ ಅಥವಾ ರಾವಣ. ಧುರದೊಳ್, ಯುದ್ಧರಂಗದಲ್ಲಿ ರಘುತನೂಜನ ಆಯುಃಪ್ರಾಣಂಬರೆಗಂ ಬಾರದಿರು. ರಘುತನೂಜ, ರಘುವಂಶದಲ್ಲಿ ಹುಟ್ಟಿರುವಂಥ ರಾಮ, ಅವನ ಆಯಸ್ಸು ಮತ್ತು ಪ್ರಾಣ ಇವುಗಳ ಹತ್ತಿರದವರೆಗೆ ಹೋಗಬೇಡ ಅಂತ ಹೇಳ್ತಾರೆ. ಪ್ರಾಣಂಬರೆಗಂ ಬಾರದಿರು, ವರೆಗೆ ಅಂತಂದರೆ ಆ ಒಂದು ಪರಿಮಿತಿ, ಅಲ್ಲಿಯವರೆಗೆ ನೀನು ಹೋಗಬೇಡ, ಆ ಆಯಸ್ಸು ಪ್ರಾಣ ತೆಗೆಯುವಷ್ಟರ ಮಟ್ಟಿಗೆ ಹೋಗಬೇಡ ಅಂತ ಅಂದ್ಬಿಟ್ಟು, ಇದನ್ನು ತಪ್ಪಾಗಿ ರಾಮನನ್ನು ಕೊಂದ ಬಳಿಕ ನನ್ನ ಬಳಿ ಬಾ ಅಂತ ಈ 3ನೇ ತರಗತಿಯ ಧಾರಾವಾಹಿಗಳಲ್ಲಿ, TV ಧಾರಾವಾಹಿಗಳಲ್ಲಿ ಬರೋ ರೀತಿಯಲ್ಲಿ ಸೀತೆ ಹೇಳಲು ಅಂತಂದ್ಬಿಟ್ಟು ತಪ್ಪು ಉತ್ತರವನ್ನು ಬರೀತಾರೆ. ಆದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಪದ್ಯವನ್ನು. ಕರುಣಿಸುವೊಡೆ ಎನಗೆ ದಶಕಂಧರ ಧುರದೊಳ್ ರಘುತನೂಜನ ಆಯುಃಪ್ರಾಣಂಬರೆಗಂ ಬಾರದಿರು, ಏನು ತುಂ ಧರಿತ್ರಿಯೊಳ್ ಮೈಯನ್ನು ಒಕ್ಕು, ಮೈಯನ್ನು ಚೆಲ್ಲಿ. ಧರಿತ್ರಿ ಭೂಮಿಯ ಮೇಲೆ ತನ್ನ ಮೈಯನ್ನು ಚೆಲ್ಲಿ ಅಂತಂದರೆ ಬಿದ್ದುಬಿಟ್ಲು ಅಂತ ಇದ್ದಕ್ಕಿದ್ದ ಹಾಗೆ. ಮೂರ್ಛೆಗೆ ಸಂದಳ್, ಅವಳು ಮನಸ್ಸಿನಲ್ಲಿ ಆ ರೀತಿ ಯೋಚನೆ ಮಾಡಿದ್ಲಲ್ಲ, ಆ ರಾಮನ ಆಯಸ್ಸು ಪ್ರಾಣವನ್ನು ತೆಗೆದುಬಿಟ್ಟಾನು
ಅಂಥೇಳಿ ಯೋಚನೆ ಮಾಡಿದ್ಲಲ್ಲ, ಅಷ್ಟಕ್ಕೆ ಅವಳಿಗೆ ಅಷ್ಟು ದುಃಖ ಆಗಿಬಿಟ್ಟು ಮೂರ್ಛೆ ಹೋಗಿಬಿಟ್ಟಿದ್ದಾಳೆ. ಆ ಮಾತನ್ನು ಪೂರ್ತಿಗೊಳಿಸೇ ಇಲ್ಲ. ಸಾರಾಂಶವನ್ನು ನೋಡಿ. ಸೀತೆ ದುಃಖಿತಳಾಗಿ, ರಾವಣ ನನಗೆ ವರ ಕರುಣಿಸುವುದಾದರೆ ರಾಮನ ಆಯಸ್ಸು ಪ್ರಾಣ ತೆಗೆಯುವಷ್ಟರ ಮಟ್ಟಿಗೆ ಹೋಗಬೇಡ ಎನ್ನುತ್ತಾ ಭೂಮಿಗೆ ಕುಸಿದು ಮೂರ್ಛಿತಳಾದಳು. ಇಷ್ಟೇ ಇರುವಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ಇಲ್ಲಿರುವಂಥ ಕಠಿಣ ಪದಗಳು ಯಾವುದು ಅಂತ ನೋಡಿ. ರಘುತನೂಜ, ರಘುವಂಶದಲ್ಲಿ ಹುಟ್ಟಿದರವನು ರಾಮ. ಆಯು, ಆಯುಹು, ಆಯಸ್ಸು, ಪ್ರಾಣ ಗೊತ್ತಿದೆ, ಪ್ರಾಣ ಅಂತಾನೆ. ಬಾರದಿರು ಅಂತ ಆಯ್ತು ನೋಡಿ. ಆ ವರೆಗೆ ಬಾರದಿರು, ಅಷ್ಟರ ಹತ್ತಿರ ಬರಬೇಡ ಅಂತ. ಧರಿತ್ರಿ, ಭೂಮಿ. ಒಕ್ಕು ಅಂತಂದರೆ ಚೆಲ್ಲಿ, ಮೈಯನ್ನು ಒಕ್ಕು, ಮೈ ಚೆಲ್ಲಿ. ಈಗ 7ನೇ ಪದ್ಯವನ್ನು ನೋಡಿ. ಸೀತೆ ಕೊನೆಯವರೆಗೂ ರಾಮನ ಬಗ್ಗೆಯೇ ಯೋಚನೆ ಮಾಡುತ್ತಾ ಮೂರ್ಛೆ ಹೋಗಿಬಿಡ್ತಾಳಲ್ಲ, ಅಷ್ಟರ ಮಟ್ಟಿಗೆ ರಾಮನ ಬಗ್ಗೆ ಅವಳ ಪ್ರೀತಿ ಇದೆಯಲ್ಲ, ಅದನ್ನು ನೋಡಿಬಿಟ್ಟು ರಾವಣನಿಗೆ ಆ ಒಂದು ಕಾಮಾವೇಶ ಇತ್ತಲ್ಲ, ಅದೆಲ್ಲ ಜರ್ರಂತ ಇಳಿದುಬಿಟ್ಟು ಅವಳ ಮೇಲೆ ಕನಿಕರ ಮೂಡುತ್ತೆ. ತನ್ನ ಬಗ್ಗೆ ತಾನು ಈ ರೀತಿ ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅನ್ನುವಂಥ ಭಾವನೆ ಉಂಟಾಗತ್ತೆ. ಈ ಪರಿವರ್ತನೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ 3-4 ಪದ್ಯಗಳಲ್ಲಿ ನೀವು ನೋಡಬಹುದು. 7ನೇ ಪದ್ಯವನ್ನು ನೋಡಿ. ಜಾನಕಿ ಮೂರ್ಛಿತೆ ಆಗೆ ದಶಾನನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೆ ಪಳಿದು ಉಳಿದು ಕರ್ಮ ಅಧೀನ ಸಮುತ್ಪನ್ನ ದುರಘ ದುಷ್ಪರಿಣ್ಯತೆಯಂ. ಈ ಪದ್ಯದ ಅರ್ಥವನ್ನು ನೋಡಿ. ಜಾನಕಿ ಮೂರ್ಛತೆ ಆಗೆ, ಸೀತೆ ಈ ರೀತಿ ಮೂರ್ಛೆ ಹೋಗಲು ದಶಾನನನ್, ದಶಮುಖ ಅಥವಾ ರಾವಣ, ಅನುಕಂಪೆ ಪುಟ್ಟಿ, ಸೀತೆಯ ಮೇಲೆ ಈಗ ಮೋಹ ಎಲ್ಲ ಅನುಕಂಪೆ ಅಥವಾ ಕರುಣೆ ಮೂಡಿದೆ ಅವಳಲ್ಲಿ. ಕರುಣಿಸಿ, ಅವಳ ಮೇಲೆ ಈಗ ಕರುಣೆಯನ್ನು ಉಂಟಾಗಿದೆ, ಅವನಿಗೆ ಕರುಣೆಯನ್ನು ತೋರಿ ತನ್ನಂ ತಾನೇ ಪಳಿದು, ಇಂಥ ಪತಿವ್ರತೆಗೆ ನಾನು ತೊಂದರೆ ಕೊಟ್ಬಿಟ್ನಲ್ಲ ಅಂತ ತನ್ನನ್ನು ತಾನೇ ಹಳಿಯೋದು ಅಂತಂದರೆ ನಿಂದೆ ಮಾಡಿಕೊಂಡು, ತನ್ನನ್ನು ತಾನೇ ನಿಂದಿಸಿಕೊಂಡು, ಕರ್ಮ ಅಧೀನ, ಹಿಂದಿನ ಕರ್ಮಕ್ಕೆ ಅಧೀನವಾಗಿ ಸಮುತ್ಪನ್ನ ಹುಟ್ಟಿದಂಥ ದುರಘ, ಅಘ ಅಂತಂದರೆ ಪಾಪ, ದುರಘ ಕೆಟ್ಟ ಪಾಪ, ದುಷ್ಪರಿಣಿತಿ, ಆ ಕೆಟ್ಟ ಪಾಪದಲ್ಲಿ ಅತ್ಯಂತ ಹೆಚ್ಚಿನ ಪ್ರೊಫಿಷಿಯನ್ಸಿ ಅಥವಾ ಆ ಒಂದು ಪರಿಣತಿಯನ್ನು ಹೊಂದಿರುವಂಥವನು, ಅದನ್ನು ಬಿಟ್ಬಿಟ್ಟ. ಅದು ಕೆಟ್ಟ ಪಾಪದಲ್ಲಿ ಅವನ ಮನಸ್ಸು ಅಷ್ಟು ಆಳವಾಗಿ ಹೋಗಿದ್ದಕ್ಕೆ ಕಾರಣ ಹಿಂದಿನ ಪಾಪದಿಂದ, ಹಿಂದಿನ ಒಂದು ಕರ್ಮಫಲದಿಂದ ಉಂಟಾಗಿರುವಂಥ ಕಾಮವ್ಯಾಮೋಹ. ಅದನ್ನು ಉಳಿದು, ಅದನ್ನು ಬಿಟ್ಟುಬಿಟ್ಟು. ಸಾರಾಂಶವನ್ನು ನೋಡಿ. ಸೀತೆ ಹೀಗೆ ಮೂರ್ಛೆ ಹೋಗಲು ರಾವಣನು ಅನುಕಂಪದಿಂದ ಕನಿಕರಪಟ್ಟು ತನ್ನನ್ನು ತಾನೇ ನಿಂದಿಸಿಕೊಂಡನು. ಕರ್ಮವಶದಿಂದ ಹುಟ್ಟಿದ್ದ ಕೆಟ್ಟ ಪಾಪದಲ್ಲಿ ತೊಡಗಿದ್ದದನ್ನು ಬಿಟ್ಟುಬಿಟ್ಟನು. ಇಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ. ಅನುಕಂಪೆ, ಕರುಣೆ, ಕರ್ಮ ಅಧೀನ, ಕರ್ಮವಶ ಅಂತ ಹೇಳ್ತಾರಲ್ಲ ಅದು, ಕರ್ಮವಶದಿಂದ ಸಮುತ್ಪನ್ನ ಹುಟ್ಟಿರುವಂಥ, ದುರಘ ಕೆಟ್ಟ ಪಾಪ, ಅದರಲ್ಲಿ ದುಷ್ಪರಿಣಿತಿ ಕೆಟ್ಟದಾದ ಒಂದು ಅದರಲ್ಲೇ ಮನಸ್ಸನ್ನು ತೊಡಗಿಸುವಂಥದ್ದು. ಇನ್ನು 8ನೇ ಪದ್ಯವನ್ನು ನೋಡಿ. ಅವನ ಪರಿವರ್ತನೆಯನ್ನು, ಮನಸ್ಸಿನ ಪರಿವರ್ತನೆ, ಕಾಮವ್ಯಾಮೋಹದಿಂದ ವೈರಾಗ್ಯದ ಕಡೆಗೆ ಬರುವಂಥದ್ದು. ಈಗ ಅವನಿಗೆ ಸೀತೆ ಬೇಡ. ಅದು ಹೇಗೆ? ಅವನಿಗೆ ಬೇರೆ ಯಾರೋ ಬಂದುಬಿಟ್ಟು ಈ ಪರಿವರ್ತನೆಯನ್ನು ತಂದಿದ್ದಲ್ಲ, ಅವನೇ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ತನ್ನನ್ನು ತಾನು ಸರಿಪಡಿಸ್ಕೊಂಡ ಅನ್ನೋದನ್ನು ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅದನ್ನು ನೋಡಿ. ಕಾದಾಡಿದ ಸಲಿಲಂ ತಿಳಿವಂಥದ್ದೇ. ಈ ಪದ್ಯ ಭಾಗಕ್ಕೆ ಇರುವಂಥ ಶೀರ್ಷಿಕೆಯನ್ನು ಗಮನಿಸಿ. ಇದೇ ಶೀರ್ಷಿಕೆ ಇರುವಂಥದ್ದು, ಅಷ್ಟು ಚೆನ್ನಾಗಿದೆ ಆ ಪದ್ಯ. ಕದಡಿದ ಸಲಿಲಂ, ಕದಡಿ ಬಗ್ಗಡವಾಗಿರುವಂಥ ಕೆಸರಿನಿಂದ ಕೂಡಿದಂಥ, ಸಲಿಲ ಅಂತಂದರೆ ನೀರು, ಅದನ್ನು ಹಾಗೇ ಬಿಟ್ಟುಬಿಟ್ರೆ ಏನಾಗುತ್ತೆ? ತಿಳಿಗಟ್ಟತ್ತೆ. ಮೇಲ್ಗಡೆ ತಿಳಿ ನೀರು, ಕೆಳಗಡೆ ಕೆಸರು, ಕೆಸರು ಕೆಳಗಡೆ ಹೋಗ್ಬಿಡುತ್ತೆ, ಆ ರೀತಿ ಆಗುತ್ತೆ. ಅದೇ ರೀತಿ ಬಗ್ಗಡವಾದ ನೀರು ತನ್ನಷ್ಟಕ್ಕೆ ತಾನೇ ಹೇಗೆ ಸುಮ್ಮನೆ ಬಿಟ್ಟರೆ ತಿಳಿಯಾಗುತ್ತೋ, ಅದೇ ರೀತಿ ರಾವಣನಿಗೂ ಕೂಡ
ಈ ಕೆಸರು ಅವನ ಮನಸ್ಸಿಗೆ ಕೆಸರು ಅಂಟಿತ್ತು. ಯಾವುದು? ಸೀತಾ ವ್ಯಾಮೋಹ ಅನ್ನುವಂಥ ಕೆಸರು. ಆ ಕೆಸರು ತಿಳಿಗೊಂಡು ಬಿಡ್ತು, ಅದು ಪೂರ್ತಿಯಾಗಿ ಹೊರಟೋಯ್ತು ಅಂತ ಹೇಳ್ತಾ ಇದ್ದಾನೆ. ಕದಡಿದ ಸಲಿಲಂ ತಿಳಿ ಬಂದದೆ, ಕಲಕಿ ಹೋದ ನೀರು ತಿಳಿಯಾಗುವಂತೆ. ತನ್ನಿಂ ತಾನೇ ತಿಳಿದ, ಬೇರೆ ಯಾರೂ ಹೇಳಿಲ್ಲ, ತನ್ನ ತಪ್ಪನ್ನು ತಾನೇ ತಿಳ್ಕೊಂಡಿದ್ದಾನೆ. ದಶವದನಂಗೆ ಆದುದು ವೈರಾಗ್ಯಂ. ದಶವದನ, ದಶಮುಖ ರಾವಣ, ಅವನಿಗೆ ವೈರಾಗ್ಯಂ ಸೀತೆಯೋಳು, ಸೀತೆಯಲ್ಲಿ ಈಗ ವೈರಾಗ್ಯ ಬಂತು, ಅವಳ ಬಗ್ಗೆ ಮೋಹ ಇಲ್ಲ ಈಗ. ಉದಾತ್ತನೊಳ್ ಪುಟ್ಟದು ಅಲ್ತೆ ನೀಲಿ ರಾಗಂ. ಉದಾತ್ತನೊಳ್, ಉದಾತ್ತನಾದ ಒಬ್ಬ ನಾಯಕನಲ್ಲಿ ಪುಟ್ಟದು ಅಲ್ತೆ, ಹುಟ್ಟುವುದಿಲ್ಲ ಅಲ್ಲವೇ, ಯಾವುದು? ನೀಲಿ ರಾಗ. ನೀಲಿ ರಾಗ ಅಂತಂದರೆ ಸ್ಥಿರವಾದ ಪ್ರೀತಿ ಅಂತ. ರಾಗ ಅಂತಂದರೆ ಪ್ರೀತಿ, ನೀಲಿ ಅಂತಂದರೆ ಸ್ಥಿರ ಅನ್ನುವಂಥ ಒಂದು ಇದು ಅರ್ಥ ಇದೆ. ನೀಲಿ ರಾಗ ಸ್ಥಿರವಾದ ಪ್ರೀತಿ ಹುಟ್ಟಲ್ಲ. ಇಲ್ಲಿ ಅಧ್ಯಾಹಾರ ಅಂತ ಒಂದಿದೆ. ಅಧ್ಯಾಹಾರ ಅಂತಂದರೆ ಅಲ್ಲಿ ಕೆಲವು ಪದಗಳನ್ನು ಛಂದಸ್ಸಿಗೆ ಅನುಗುಣವಾಗಿ ಬಿಟ್ಬಿಟ್ಟಿರ್ತಾರೆ, ನಾವು ಅದನ್ನು ಊಹಿಸಿಕೊಂಡು ಅರ್ಥವನ್ನು ಮಾಡಿಕೊಳ್ಬೇಕು. ಉದಾಹರಣೆಗೆ ಹೋಗು ಅಂತಂದರೆ ನೀನು ಹೊರಕ್ಕೆ ಹೋಗು ಅನ್ನೋದನ್ನು ಬರೀ ಹೋಗು ಅಂತ ಅಷ್ಟು ಹೇಳಿದರೆ ಅದು ಉಳಿದಿದ್ದನ್ನು ನಾವು ಭಾವಿಸ್ಕೊಳ್ತೀವಲ್ಲ, ಆ ತರಹ ಇಲ್ಲೇನೋ ಇಲ್ಲಿರುವಂಥದ್ದು ಉದಾತ್ತನೊಳ್ ಪುಟ್ಟದು ಅಲ್ತೆ ನೀಲಿ ರಾಗಂ, ಸ್ಥಿರವಾದ ಪ್ರೀತಿ. ಯಾವುದರಲ್ಲಿ? ಪಾಪದಲ್ಲಿ ಎನ್ನುವಂಥದ್ದು ಅಧ್ಯಾಹಾರ, ಅದನ್ನು ಹೇಳಿಲ್ಲ ಇಲ್ಲಿ. ಪಾಪದಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟಲ್ಲ. ಒಂದು ಏನೋ ಕರ್ಮವಶದಿಂದ ಮನಸ್ಸು ಆ ಕಡೆ ಹೋಗ್ಬೋದು, ದುರ್ಬಲಗಳಿಗೆ ಏನೋ ತಪ್ಪು ಮಾಡಿಬಿಡ್ಬೋದು. ಆದರೆ ಇವನು ಉದಾತ್ತನಾದ ಪುರುಷ ಆ ತಪ್ಪಿನಲ್ಲೇ ಮುಳುಗ್ಬಿಡಲ್ಲ, ಅವನು ತನ್ನನ್ನು ಸರಿಪಡಿಸ್ಕೊಳ್ತಾನೆ ಅನ್ನುವಂಥದ್ದು ಕವಿಯ ಭಾವ. ಇದು ಉದಾತ್ತನಾದ ರಾವಣನಿಗೂ ಅನ್ವಯಿಸುತ್ತೆ, ಆ ತರಹ ಇರುವಂಥ ಬೇರೆಯವರಿಗೂ ಅನ್ವಯಿಸುತ್ತೆ. ಈ ತರಹದ ವರ್ಣನೆಗಳನ್ನು ಅರ್ಥಾಂತರನ್ಯಾಸ ಅಂತ ಹೇಳ್ತಾರೆ. ಏನದು? ಉದಾತ್ತನೊಳ್ ಪುಟ್ಟದಲ್ತೆ ನೀಲಿ ರಾಗಂ ಅನ್ನುವಂಥ ವಾಕ್ಯ ಇದೆ ನೋಡಿ. ಇದು ರಾವಣನಿಗೂ ಅನ್ವಯಿಸುತ್ತೆ, ಬೇರೆ ಉಳಿದವರಿಗೂ, ಆ ತರಹ ಇರುವಂಥ ಉಳಿದವರಿಗೂ ಅನ್ವಯಿಸುತ್ತೆ. ಜನರಲೈಸ್ಡ್, ಸಾಧಾರಣೀಕರಣದ ಒಂದು ಹೇಳಿಕೆ ಇದು. ಅದನ್ನು ಅರ್ಥಾಂತರನ್ಯಾಸ ಅಂತ ಹೇಳ್ತಾರೆ. ನೀವು ಭಾವಾರ್ಥ ಬರೆಯುವಾಗ ಈ ತರಹ ವಿಶೇಷಗಳನ್ನು ಕುರಿತು ಬರಿಬೇಕಾಗತ್ತೆ. ಇನ್ನೊಂದ್ಸಲ ನೋಡಿ. ಕದಡಿದ ಸಲಿಲಂ ತಿಳಿ ಬಂದದೆ, ತನ್ನಿಂ ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೊಳ್. ಉದಾತ್ತನೊಳ್ ಪುಟ್ಟದಂತೆ ನೀಲಿರಾಗಂ. ಕದಡಿ ಬಗ್ಗಡವಾದ ನೀರು ಸ್ವಲ್ಪ ಹೊತ್ತು ನಿಶ್ಚಲವಾಗಿದ್ದರೆ ತಾನೇ ತಿಳಿಯಾಗುತ್ತದೆ. ಈ ರೀತಿಯಲ್ಲಿ ತನ್ನ ತಪ್ಪನ್ನು ತಾನೇ ತಿಳಿದ ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಬಂತು. ಉನ್ನತನಾದವನಲ್ಲಿ ಪಾಪ ಕಾರ್ಯದಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟುವುದಿಲ್ಲ ಅಲ್ಲವೇ. ಕಠಿಣ ಪದಗಳು. ಸಲಿಲ ನೀರು, ಪುಟ್ಟದು ಅಲ್ತೆ ಹುಟ್ಟುವುದಿಲ್ಲವೇ, ಹುಟ್ಟುವುದಿಲ್ಲ ಅಲ್ಲವೇ. ನೀಲಿ ರಾಗ ಸ್ಥಿರವಾದ ಪ್ರೀತಿ. ಸೊ ಅದು ಪದ್ಯ ತುಂಬ ಚೆನ್ನಾಗಿದೆ. ಭಾವಾರ್ಥಕ್ಕೂ ಅನೇಕ ಸಲ ಕೊಟ್ಟಿದ್ದಾರೆ. ಅದನ್ನು ನೀವು ಈ ತರಹ ಇರುವಂಥ ವಿಶೇಷ ಪದ್ಯಗಳನ್ನು ತುಂಬ ಗಮನ ಇಟ್ಟು ನೀವು ಓದಬೇಕಾಗುತ್ತೆ. ಇನ್ನು 9ನೇ ಪದ್ಯವನ್ನು ನೋಡೋಣ. 9ನೇ ಪದ್ಯ. ಪತ್ತುವಿಡದೆ ಇರ್ದನೆ ರವಿ ಪತ್ತಿದ ಸಂಧ್ಯಾ ಅನುರಾಗಮಂ ಮನದ ಅಳಿಪಿಂದ ಎತ್ತಾನುಂ ಪೊಲ್ಲ ಎನಿಪುದನ್ ಉತ್ತಮನ್ ಆಚರಿಸಿ ಪತ್ತುವಿಡದೆ ಇರ್ದಪನೆ. ಪತ್ತು ಅಂತಂದರೆ ಅಂಟಿಕೊಳ್ಳೋದು ಅಂತ ಹೇಳ್ತಾರೆ. ಸಕ್ತಿ ಎನ್ನುವಂಥ ಒಂದು ಪದ ಇದೆ. ಆಸಕ್ತಿ ಅಂತ ಕೇಳಿದ್ದೀರಿ ನೀವು, ಮತ್ತು ನಿರಾಸಕ್ತಿ, ಅನಾಸಕ್ತಿ ಮುಂತಾದವೆಲ್ಲ. ಈ ಅಂಟಿಕೊಳ್ಳೋದರಿಂದ ನಮಗೆ ದುಃಖ ಉಂಟಾಗುತ್ತೆ ಅನ್ನುವಂಥದ್ದು ಒಂದು ತತ್ವ. ಇಲ್ಲಿ ಆ ಒಂದು ಅಂಟಿಕೊಳ್ಳುವಂಥ ಗುಣವನ್ನು ಹೇಗೆ ಬಿಟ್ಟುಬಿಡ್ತಾನೆ ಅದನ್ನು ಕುರಿತು, ಆ ಒಂದು ಗುಣದ ಕುರಿತು ಈ ಪದ್ಯವನ್ನು ಹೇಳ್ತಾ ಇದ್ದಾನೆ. ಪತ್ತುವಿಡದೆ ಇರ್ದನೆ ರವಿ ಪತ್ತಿದ ಸಂಧ್ಯಾ ಅನುರಾಗಮಂ. ಸಂಧ್ಯೆ ಅಂದರೆ ದಿನ ಬೆಳಗ್ಗೆ ನೀವು ನೋಡಿದಾಗ ಸೂರ್ಯ ಕೆಂಪಾಗಿರ್ತಾನೆ. ಕೆಂಪಾಗಿರೋದಕ್ಕೆ ಕಾರಣ ಅವನ ಹೆಂಡತಿಯಾದಂತಹ ಸಂಧ್ಯಾ ಮತ್ತು ಛಾಯಾ ಅಂಥೇಳಿ ಇಬ್ಬರು ಹೆಂಡರು ಅಂತ ಹೇಳ್ತಾರೆ. ಆ ಹೆಂಡತಿಯ ಮೇಲಿನ ಪ್ರೀತಿಯಿಂದಾಗಿ ಅವನ ಮುಖ ಕೆಂಪಾಗಿರುತ್ತೆ ಬೆಳಗ್ಗೆ ಅಂತ ಹೇಳ್ತಾರೆ. ಆದರೆ ಆ ಒಂದು ಕೆಂಪಾಗಿರುವಂಥ ಸೂರ್ಯ ಕೆಲವೇ ನಿಮಿಷದಲ್ಲಿ ಎಂದಿನಂತೆ ಅವನು ಉಜ್ವಲವಾಗಿ ಹೊಳಿಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ಹೇಳ್ತಾ ಇದ್ದಾನೆ ನೋಡಿ. ರವಿ ಪತ್ತಿದ ಸಂಧ್ಯಾ ಅನುರಾಗಮಂ. ತನಗೆ ಮನಸ್ಸಿಗೆ ಅಂಟಿಕೊಂಡಂಥ ಹೆಂಡತಿಯ ಮೇಲಿನ ಪ್ರೀತಿಯನ್ನು, ಸಂಧ್ಯೆಯ ಮೇಲಿನ ಪ್ರೀತಿಯನ್ನು
ಪತ್ತು ಬಿಡದೆ ಇರ್ತಾನೆ. ಪತ್ತು ಬಿಡು, ಕಳಚಿಕೊಳ್ಳು, ಅದನ್ನು ಅಂಟಿನಿಂದ ಬಿಡುಗಡೆ ಹೊಂದು, ಅಂಟಿನಿಂದ ಬಿಡುಗಡೆ ಹೊಂದ್ಬಿಡ್ತಾನೆ ಆ ಪ್ರೀತಿಯಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ತನ್ನ ಪ್ರೀತಿಗೆ ಮನಸ್ಸನ್ನು ಮಾಡಿದರೆ ಕರ್ತವ್ಯವನ್ನು ಮರೆತು ಬಿಡ್ತಾನೆ. ಆದರೆ ಆ ರೀತಿ ಮಾಡಲ್ಲ ಅವನು, ಬೇಗನೆ ಅದನ್ನು ಕಳಚ್ಕೊಂಡ್ಬಿಡ್ತಾನೆ. ಇದೇ ರೀತಿ ರಾವಣನೂ ಕೂಡ ಏನೋ ಕರ್ಮವಶದಿಂದ ಸೀತಾ ವ್ಯಾಮೋಹ ಬಂದಿದೆ, ಅದನ್ನು ಕಳಚ್ಕೊಂಡ್ಬಿಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ನೋಡಿ. ಮನದ ಅಳಿಪಿಂದ, ಮನಸ್ಸು ಒಂದು ಅಳಿಪು ಅಂತಂದರೆ ನಾಶ ಅಂತ, ಇಲ್ಲೇನೋ ಮೋಹಕ್ಕೆ ಸಿಲ್ಕು ಅಂತ ಹೇಳಿ ಅನ್ನುವಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಎತ್ತಾನುಂ ಪೊಲ್ಲ ಎನಿಪುದನ್, ಹೇಗೆ ನೋಡಿದರೂ ಪೊಲ್ಲ ಅಂತಂದರೆ ಕೆಟ್ಟದ್ದು, ಹೇಗೆ ನೋಡಿದರೂ ಕೆಟ್ಟದ್ದು ಅನ್ನಿಸುವುದನ್ನು ಉತ್ತಮನ್ ಆಚರಿಸಿ ಪತ್ತು ಬಿಡದೆ ಇರ್ತಪನೆ. ಉತ್ತಮನಾದವನು ಮನದ ಅಳಿಪಿನಿಂದ, ಮನಸ್ಸಿನ ಒಂದು ದೌರ್ಬಲ್ಯದಿಂದ, ಮೋಹಕ್ಕೆ ಆ ಮನಸ್ಸು ಸಿಲ್ಕೋದ್ರಿಂದ ಏನೋ ಕೆಟ್ಟದ್ದನ್ನು ಆಚರಿಸ್ತಾನೆ. ಆದರೆ ಆ ಒಂದು ಕಳಂಕವನ್ನು ತಕ್ಷಣವೇ ತೊಡೆದುಕೊಂಡು ಬಿಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಪತ್ತು ಬಿಡದೆ ಇರ್ದನೆ ರವಿ ಪತ್ತಿದ ಸಂಧ್ಯಾ ಅನುರಾಗಮಂ, ಅದು ಸೂರ್ಯನ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರಾವಣನೂ ಕೂಡ, ರಾವಣ ಅನ್ನೋದನ್ನು ಇಲ್ಲಿ ಇಲ್ಲ ನೋಡಿ, ಉತ್ತಮ ಅಂಥೇಳಿ ಅಷ್ಟೇ ಇದೆ. ಇದನ್ನು ಕೂಡ ಒಂದು ಅರ್ಥಾಂತರನ್ಯಾಸಕ್ಕೆ ಉದಾಹರಣೆ, ಯಾರಿಗಾದರೂ ಅನ್ವಯ ಆಗುವಂಥ ಸಾಧಾರಣ ವಾಕ್ಯಗಳನ್ನು ಹೇಳುವಂಥದ್ದು. ಮನದ ಅಳಿಪಿನಿಂದ ಎತ್ತಾನುಂ ಪೊಲ್ಲ ಎನಿಪಿದನ್ ಉತ್ತಮನ್ ಆಚರಿಸಿ, ಮನದ ಒಂದು ಮೋಹಕ್ಕೆ ಸಿಲುಕೋದ್ರಿಂದ, ಮನದ ಒಂದು ದೌರ್ಬಲ್ಯದಿಂದ ಹೇಗೆ ನೋಡಿದರೂ ಕೆಟ್ಟದ್ದು ಅಂತನ್ನೋದನ್ನು ಉತ್ತಮನಾದವನು ಆಚರಿಸ್ತಾನೆ. ಆದರೆ ಆಚರಿಸಿದ್ದನ್ನು ಅದರಲ್ಲೇ ತೊಡಕೊಂಡಿರಲ್ಲ, ತಕ್ಷಣವೇ ಪತ್ತು ಬಿಡದೆ ಇರ್ದಪನೆ, ಅದರ ಆ ಅಂಟಿನಿಂದ ಕಳಚ್ಕೊಂಡ್ಬಿಡ್ತಾನೆ, ಮತ್ತೆ ಪುನಃ ತನ್ನ ಒಳ್ಳೆಯತನಕ್ಕೆ ಹಿಂದಿರುಗುತ್ತಾನೆ ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಸಾರಾಂಶವನ್ನು ನೋಡಿ. ಸಂಧ್ಯೆಯ ಬಗೆಗೆ ಹುಟ್ಟಿದ ಅನುರಾಗವನ್ನು ಸೂರ್ಯನು ಕಳಚಿಕೊಳ್ಳದೆ ಇರುತ್ತಾನೆಯೇ, ತನ್ನ ಕರ್ತವ್ಯದ ಕಡೆಗೆ ಅವನು ಮನಸ್ಸು ಮಾಡಿಬಿಡ್ತಾನೆ. ಮನಸ್ಸು ಮೋಹಕ್ಕೆ ಸಿಕ್ಕುವುದರಿಂದ ಏನಾದರೂ ಕೆಟ್ಟದ್ದನ್ನು ಆಚರಿಸಿದರೂ ಉನ್ನತನಾದವನು ಅದರ ಸಂಬಂಧ ಕಡಿದುಕೊಳ್ಳದೆ ಇರುತ್ತಾನೆಯೇ, ಅದನ್ನು ಹೇಳ್ತಾ ಇದ್ದಾರೆ. ಇನ್ನು 10ನೇ ಪದ್ಯವೊಂದನ್ನು ನೋಡ್ಬಿಡೋಣ. ಅದರ ಮಧ್ಯೆ ಒಂದು ಕಠಿಣ ಪದಗಳನ್ನು ನೋಡಿ. ಪತ್ತು ಅಂತಂದರೆ ಅಂಟಿಕೊಳ್ಳುವಂಥದ್ದು, ಪತ್ತು ಬಿಡದೆ ಕಳಚಿಕೊಳ್ಳದೆ. ಆಮೇಲೆ ಪೊಲ್ಲ ಕೆಟ್ಟದ್ದು, ಅಳಿಪು ಮನದ ಅಳಿಪು, ಮನದ ದೌರ್ಬಲ್ಯ ಅಥವಾ ಮೋಹಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಇನ್ನು ಗದ್ಯ ಭಾಗ ಇದೆ, ಅದನ್ನು ನೋಡಿ. ಅಂತೂ ಮನದೊಳ್ ಒಗೆದ ಕಾರುಣ್ಯ ರಸಮೆ ಸೀತೆಯೊಳ್ಳಾದ ಅನುರಕ್ತತೆಯಂ ಖರ್ಚಿ ಕಳೆವುದುಂ ಸ್ವಭಾವ ಪರಿಣತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷತ್ ಜನಕ್ಕೆ ಇಂತೆಂದಂ. ಅಂತೂ ಮನದೊಳ್, ಇಲ್ಲಿ ತನ್ನ ಅನ್ನುವಂಥದ್ದು ಅಧ್ಯಾಯಹಾರ, ತನ್ನ ಮನಸ್ಸಿನಲ್ಲಿ ಒಗೆದ, ಹೊರತೆಯಾಗಿ ಬಂದಂಥ, ಅಂದರೆ ಹೊರತೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಆ ಒಂದು ನದಿ ಹುಟ್ಟುವಲ್ಲಿ ಆ ನೀರು ಹೊರತೆಯಾಗಿ ಇದ್ದಕ್ಕಿದ್ದ ಹಾಗೆ ಬರುತ್ತೆ, ಬಂದುಬಿಟ್ಟು ಅದು ಹಳ್ಳವಾಗಿ ಹರಿದುಕೊಂಡು ಹೋಗುತ್ತೆ. ಆ ರೀತಿ ಮನಸ್ಸಿನಲ್ಲಿ ಕಾರುಣ್ಯ ರಸ ಅನ್ನುವಂಥದ್ದು ಹೊರತೆಯಾಗಿ ಬಂತು ರಾವಣನ ಮನಸ್ಸಿನಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಸೀತೆಯೊಳ್ಳಾದ ಅನುರಕ್ತತೆಯಂ, ಸೀತೆಯ ಮೇಲೆ ಉಂಟಾದಂಥ ಮೋಹವನ್ನು, ಪ್ರೀತಿಯನ್ನು ಖರ್ಚಿ ಕಳೆಯುವುದಂ, ಅದು ಖರ್ಚಿ ಕಳೆಯುವುದು ಅಂತಂದರೆ ಪೂರ್ತಿಯಾಗಿ ಅದನ್ನು ತೆಗೆದುಹಾಕುವಂಥದ್ದು, ತೊಳೆದು ಹಾಕುವಂಥದ್ದು. ಈ ಕಾರುಣ್ಯ ರಸ ಅನ್ನುವಂಥದ್ದು ಒಂದು ಭಾವ, ಅದು ಆ ಭಾವ ಅನ್ನುವಂಥದ್ದು ರಸ ಅನ್ನೋದಕ್ಕೆ ದ್ರವ ಅನ್ನುವಂಥ ಅರ್ಥ ಇದೆ. ಆ ದ್ರವ ಅನ್ನುವಂಥ ಅರ್ಥಕ್ಕೆ ಅನ್ವಯ ಆಗೋ ಹಾಗೆ ಮಾಡಿ ಆ ಒಂದು ದ್ರವ ಈ ಒಂದು ಕಾಮವ್ಯಾಮೋಹವನ್ನು ತೊಳೆದು ಹಾಕಿಬಿಡ್ತು ಅಂತಂದ್ಬಿಟ್ಟು ಕವಿ ಹೇಳ್ತಾ ಇರುವಂಥದ್ದು ವಿಶೇಷ. ಅದನ್ನು ನೋಡಿ. ಸ್ವಭಾವ ಅಂತಂದರೆ ತನ್ನ ಹಿಂದಿನ ಉದಾತ್ತ ಗುಣಕ್ಕೆ ಪರಿಣತಿಯೊಳ್ ನಿಂದು, ಆ ಹಿಂದಿನ ಸ್ವಭಾವಕ್ಕೆ ಮರಳಿ ಸ್ವಕೀಯ ತನ್ನ ಆಪ್ತ ಪುರುಷ ಪರಿಷಜ್ಜನಕ್ಕೆ ಇಂತೆಂದಂ. ಆಪ್ತ ಪುರುಷ ತನ್ನ ಆಪ್ತರಾದಂಥ ಸಭಾಸದರಿಗೆ, ಪರಿಷಜ್ಜನ ಅಂತ, ಪರಿಷತ್ ಅಂತಂದರೆ ಸಭೆ, ವಿಧಾನ ಪರಿಷತ್ತು ಮುಂತಾದವೆಲ್ಲ ಹೇಳ್ತಾರಲ್ಲ ಅದು ಅದೇ ತರಹ. ಆದರೆ ಸಭೆಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ಳಲ್ಲ, ತನಗೆ ಆಪ್ತರಾಗಿರೋರನ್ನು ಮಾತ್ರ ಸೇರಿಸ್ಕೊಳ್ತಾರೆ. ಅವರಿಗೆ ಜನಕ್ಕೆ ಇಂತೆಂದಂ, ಈ ರೀತಿ ಹೇಳ್ದ. ಹೀಗೆ ಮನಸ್ಸಿನಲ್ಲಿ ಹುಟ್ಟಿದ ಕಾರುಣ್ಯ ರಸವೇ ಸೀತೆಯ ಮೇಲೆ ಬಂದಿದ್ದ ಮೋಹವನ್ನು ತೊಳೆದು ಹಾಕಲು ತನ್ನ ಉದಾತ್ತ ಸ್ವಭಾವಕ್ಕೆ ಹಿಂದಿರುಗಿದ ರಾವಣನು ತನ್ನ ಆಪ್ತವರ್ಗದವರಿಗೆ ಹೀಗೆಂದನು. ಇಲ್ಲಿರುವಂಥ
ಕಠಿಣ ಪದಗಳ ಅರ್ಥವನ್ನು ನೋಡಿ. ಅನುರಕ್ತತೆ ಪ್ರೀತಿ, ಖರ್ಚಿ ಕಳೆಯುವುದು ತೊಳೆದು ಹಾಕೋದು, ಸ್ವಕೀಯ ತನ್ನ, ಪರಿಷತ್ ಜನ ಆಪ್ತವರ್ಗದವರು ಅಥವಾ ಸಭಾಸದರು. ಈಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದು, ಯಾರಾದರೂ ತಪ್ಪು ಮಾಡಿದೆ ಅಂತ ತೋರಿಸಿದರೆ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ ಎಲ್ಲರೂ. ಅದನ್ನು ನಾನು ತಪ್ಪು ಮಾಡಿದೆ ಅಂತ ಯಾರೂ ಒಪ್ಪೋದೇ ಇಲ್ಲ, ಅದನ್ನು ಗಮನಿಸಿ. ಆದರೆ ಕೆಲವರು ಉದಾತ್ತ ಪುರುಷರು ಅವರಿಗೇ ಅವ್ರ ತಪ್ಪು ಅರ್ಥ ಆಗಿಬಿಡುತ್ತೆ, ಒಂದು ತರಹ ಅವರಿಗೆ ಹಿಂಸೆ ಆಗಲಿಕ್ಕೆ ಶುರುವಾಗುತ್ತೆ. ಅವರೇನು ಮಾಡ್ತಾರೆ, ಬೇರೆಯವರು ಹೇಳೋದೇ ಬೇಡ, ತನ್ನ ತಪ್ಪನ್ನು ಒಪ್ಕೊಳ್ತಾರೆ. ಬೇರೆಯವ್ರ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳೋದು ಬಹಳ ಸುಲಭ, ಆದರೆ ಆಪ್ತರ ಮುಂದೆ ತಪ್ಪನ್ನು ಒಪ್ಕೊಳ್ಳುವಂಥದ್ದು ಬಹಳ ಕಷ್ಟ. ಇವನು ರಾವಣ ಆ ಕೆಲಸವನ್ನು ಮಾಡ್ತಾನೆ. ಅದರಿಂದ ಉದಾತ್ತ ಪುರುಷ ಅವನು ತನ್ನ ಗಮನಿಸಿ ತನ್ನ ಹತ್ತಿರ ಇದ್ದವರಿಗೆ ನಾನು ಹೀಗೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ತಾನೆ, ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ತಾನೆ. ಅದು ಮುಂದಿನ ಭಾಗ, ಅದನ್ನು ಗಮನಿಸಿ. ಒಂದು ಪದ್ಯವನ್ನು ನೋಡ್ಬೇಡ. ಗುಣ ಪರಿಪಾಲನ ಅರ್ಥಂ ಎನಗಂ ಬಗೆದೋರಿದಳ್ ಇಲ್ಲ, ದಿವ್ಯಭೂಷಣ ವಸನ ಅಂಗರಾಗಮುಮನ್ ವಲ್ಲದೆ ಖೇಚರ ರಾಜ್ಯ ಲಕ್ಷ್ಮಿಯಂ ತೃಣಸಮನ್ ಆಗೆ ಭಾವಿಸಿದಳ್, ಈ ಸತಿಯುಂ ಮೊದಲ್ ಆಗೆ ಪೌರುಷ ಪ್ರಣಯಿಯಂ ಇಂತು ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪತಿಂ. ಗುಣ ಪರಿಪಾಲನ ಅರ್ಥಂ, ತನ್ನ ಗುಣವನ್ನು ರಕ್ಷಿಸಿಕೊಳ್ಳುವ, ಅಂದರೆ ಪತಿವ್ರತಾ ಧರ್ಮವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಎನಗಂ ಬಗೆ ತೋರಿದಳಿಲ್ಲ. ನಾನು ಇಂಥ ಚಕ್ರವರ್ತಿ, ಇಷ್ಟು ಸಂಪತ್ತನ್ನು ಹೊಂದಿದವನು, ಇಷ್ಟು ಚೆನ್ನಾಗಿರೋನು, ನನಗೆ ಕೂಡ ಬಗೆದೋರಿದಳಿಲ್ಲ. ಬಗೆ ಅಂತಂದ್ರೆ ಮನಸ್ಸು. ಬಗೆದೋರಿದಳು ಮನಸ್ಸನ್ನು ತೆರೆದು ತೋರಿಸುವಂಥದ್ದು ಅಥವಾ ಇವನ ಬಗ್ಗೆ ಪ್ರೀತಿಯನ್ನು ಮಾಡುವಂಥದ್ದು. ದಿವ್ಯಭೂಷಣ ವಸನ ಅಂಗರಾಗಮುಮನ್ ವಲ್ಲದೆ, ದಿವ್ಯಭೂಷಣ ಅಂತಂದರೆ ಅತ್ಯಂತ ಸೊಗಸಾದ ಶ್ರೇಷ್ಠವಾದ ವಸ್ತ್ರಗಳು, ಭೂಷಣ ಅಂತಂದರೆ ಆಭರಣಗಳು, ವಸನ ವಸ್ತ್ರ, ಅಂಗರಾಗ ಸೌಂದರ್ಯ, ದೇಹ ಸೌಂದರ್ಯವನ್ನು ಹೆಚ್ಚಿಸುವಂಥ ಲೇಪನಗಳು, ಮೇಕಪ್ ಸಾಮಗ್ರಿಗಳು. ಇವನು ರಾವಣ ಬಂದಾಗಲೆಲ್ಲ ಸೀತೆಗೆ ಪ್ರೀತಿಯಾಗಲಿ ಅಂತ ಇವನ್ನೆಲ್ಲ ಕೊಡ್ತಾ ಇದ್ದಿರಬಹುದು. ಆದರೆ ಆ ಸಾಮಾನ್ಯವಾದ ಹೆಣ್ಣುಮಕ್ಕಳು ಅದಕ್ಕೆ ಬಹಳ ಒಲಿಬಹುದು. ಆದರೆ ರಾವಣನ ಮೇಲೆ ಸೀತೆಗೆ ಯಾವ ಪ್ರೀತಿಯೂ ಬರಲ್ಲ, ಎಲ್ಲವುದನ್ನು ಅವಳು ತಿರಸ್ಕಾರ ಮಾಡ್ತಾ ಇರ್ತಾಳೆ. ಆಮೇಲೆ ಕೊನೆಯಲ್ಲಿ ಇವನೇನು ಮಾಡಿದ್ದಾನೆ, ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನೀನೇ ಪಟ್ಟದ ರಾಣಿ ಆಗು ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಖೇಚರ ರಾಜ್ಯ ಲಕ್ಷ್ಮಿಯನ್, ಖೇಚರ, ಖೇಚರ ರಾಕ್ಷಸ, ಖಾಚರ ಖೇಚರ ಆಗುತ್ತೆ. ಇದು ಏನೋ ಆಕಾಶಗಾಮಿಯಾಗಿರುವಂಥದ್ದು. ರಾಜ್ಯಲಕ್ಷ್ಮಿ, ಆ ಸಾಮ್ರಾಜ್ಯ ಲಕ್ಷ್ಮಿಯನ್ನು ತೃಣ ಸಮನ್ ಆಗೆ ಭಾವಿಸಿದಳು, ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಯಾವ ಸಂಪತ್ತನ್ನು ಕೂಡ ತನ್ನ ಪತಿವ್ರತಾ ಧರ್ಮಕ್ಕೆ ಅದು ಕುಂದು ತರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಕಡೆ ಮನಸ್ಸನ್ನೇ ಕೊಡಲಿಲ್ಲ, ಹುಲ್ಲಿಗೆ ಸಮಾನವಾಗಿ ಭಾವಿಸಿಬಿಟ್ಲು. ಆಮೇಲೆ ಅದಕ್ಕೆ ಹೇಳ್ತಾನೆ, ಆ ಗುಣವನ್ನು ಮೆಚ್ಚಿಕೊಂಡು ರಾವಣ ಹೇಳುವಂಥದ್ದು, ಈ ಸತಿಯು ಮೊದಲಾಗೆ. ಯಾವುದರಲ್ಲಿ ಅಧ್ಯಾಯ ಇದೆ, ತನ್ನ ಗುಣವನ್ನು ತೋರಿಸುವುದರಲ್ಲಿ ಈ ಸತಿ, ಈ ಪತಿವ್ರತೆ ಮೊದಲಾಗೆ ಆ ಒಂದು ಗುಣವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಸ್ಪರ್ಧೆ ಇದ್ದರೆ ಆ ಸ್ಪರ್ಧೆಯಲ್ಲಿ ಸೀತೆ ಮೊದಲಿಗಳಾಗ್ಬಿಡ್ತಾಳೆ. ಯಾಕೆ ಅಂತಂದರೆ ಅವಳಿಗೆ ಟೆಂಪ್ಟೇಷನ್ ಬೇಕಾದಷ್ಟಿದೆ. ಟೆಂಪ್ಟೇಷನ್ ಇರುವಾಗ, ಆಸೆಯನ್ನು ಯಾರೋ ತೋರಿಸುವಾಗ ಮನಸ್ಸನ್ನು ಕೊಡದೇ ಇರುವಂಥದ್ದು ಅದು ಕಷ್ಟ. ಎಲ್ಲವುದೂ ಇದ್ದು ಬಿಟ್ಟು ತನ್ನ ಗುಣವನ್ನು ತೋರಿಸುವಂಥದ್ದು ಅದೇನಿಲ್ಲ, ಅದೇನೋ ಅಂಥ ದೊಡ್ಡದಲ್ಲ. ಆದರೆ ಅದನ್ನೂ ಮಾಡಲಿಲ್ಲ ಇವನು ರಾವಣ. ಅದನ್ನು ಹೇಳ್ತಾನೆ ಅವನು. ಪೌರುಷ ಪ್ರಣಯಿಯನ್, ನಾನು ಶೌರ್ಯವನ್ನು ಇಷ್ಟಪಡೋನು, ಪೌರುಷ ಪ್ರಣಯಿ. ಇಂತು ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂದ, ನನ್ನ ಪಾಪದಿಂದ ನನ್ನ ಗುಣ ಹಾನಿಯಾಗುವುದನ್ನು ಇಂತು ಅಪೇಕ್ಷಿಸುವನೆ, ಈ ರೀತಿ ನಾನು ಅದನ್ನು ಆಸೆ ಪಡ್ತೇನೆಯೇ. ಅಂದರೆ ನನ್ನ ಗುಣವನ್ನು ನಾನು ರಕ್ಷಿಸ್ಕೊಳ್ತೀನಿ, ಇವಳು ಗುಣದ ಸ್ಪರ್ಧೆಯಲ್ಲಿ ಸೀತೆ ಮೊದಲಿಗಳಾಗದ ಹಾಗೆ ನನ್ನ ಗುಣವನ್ನು ನಾನು ರಕ್ಷಿಸ್ಕೊಂಡು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸಾರಾಂಶವನ್ನು ನೋಡಿ. ಗುಣವತಿಯಾದ ಸೀತೆಯು ತನ್ನ ಒಳ್ಳೆಯ ಗುಣದಂತೆ ನನ್ನ ಮೇಲೆ ಮನಸ್ಸು ಮಾಡಲೇ ಇಲ್ಲ. ಶ್ರೇಷ್ಠವಾದ ಆಭರಣ, ವಸ್ತ್ರ, ದೇಹಲೇಪಗಳನ್ನು ಒಲ್ಲದೆ ಇಷ್ಟು ವೈಭವದ ರಾಜ್ಯಲಕ್ಷ್ಮಿಯನ್ನು ಹುಲ್ಲಿಗೆ ಸಮಾನವಾಗಿ ಭಾವಿಸಿ ತಿರಸ್ಕರಿಸಿದಳು. ಸಾಹಸ ಪ್ರಿಯನಾದ ನಾನು ನನ್ನ ಪಾಪದಿಂದ ನನ್ನ ಗುಣವನ್ನು ನಾಶ ಮಾಡಿಕೊಂಡು ಗುಣದಲ್ಲಿ ಇವಳೇ ಮೊದಲಿಗಳಾಗುವಂತೆ ಮಾಡುತ್ತೇನೆಯೇ.
ಇದು ಸಾರಾಂಶ. ಅದನ್ನು ಗಮನಿಸಿ. ಇಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ. ದಿವ್ಯಭೂಷಣ ಬಗೆ ಮನಸ್ಸು, ದಿವ್ಯಭೂಷಣ ವಸನ ಅಂಗರಾಗ, ದಿವ್ಯ ಶ್ರೇಷ್ಠವಾದ ಆಭರಣ ದಿವ್ಯಭೂಷಣ, ವಸನ ಶ್ರೇಷ್ಠವಾದ ವಸ್ತ್ರ, ಅಂಗರಾಗ ದೇಹ ಸೌಂದರ್ಯವನ್ನು ರಕ್ಷಿಸುವಂಥ ದೇಹ ಲೇಪಗಳು, ಒಲ್ಲದೆ ಬಯಸದೆ, ಅಪೇಕ್ಷಿಸುವೆನೆ ಬಯಸುವೆನೆ. ಬಹಳ ಸುಲಭವಾಗಿದೆ ಈ ಪದ್ಯ. ಅಂದರೆ ಒಂದು ಗುಣದ ಸ್ಪರ್ಧೆಯಲ್ಲಿ ಸೀತೆ ಮೊದಲಿಗಾಗದ ಹಾಗೆ ನಾನೇ ನನ್ನ ಉದಾತ್ತ ಗುಣವನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ತನ್ನ ತಪ್ಪನ್ನು ಸ್ವಕೀಯರ ಎದುರುಗಡೆ ಒಪ್ಕೊಂಡಿದ್ದಾನೆ. ಅದು ಬಹಳ ಕಷ್ಟವಾದ್ದು. ಅದನ್ನು ನೋಡಿ ಇನ್ನು ಮುಂದಿನ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ನಮಸ್ಕಾರ.